ನಮಸ್ಕಾರ ದೇವರು, ನಮಸ್ಕಾರ. ಮತ್ತೊಂದು ಹೊಸ ವಿಡಿಯೋಗೆ ಸ್ವಾಗತ ಸುಸ್ವಾಗತ. ರಾಮನಗರ ಡಿಸ್ಟಿಕ್ ಕನಕಪುರ ತಾಲೂಕಿನಲ್ಲಿ ಉದ್ದಾರಹಳ್ಳಿ ಅಂತ ಊರಲ್ಲಿ ಬೆಟ್ಟದ ಮೇಲೆ ಶಿವಲಿಂಗ ಸ್ಥಾಪನೆ ಮಾಡಿದರೆ ತುಂಬ ಸುಂದರವಾದ ದೇವಾಲಯ. ಬನ್ನಿ ಒಂದು ಸಾರಿ ವಿಸಿಟ್ ಕೊಡಿ, ಹಾಗೆ ನಾವು ತೋರಿಸ್ತೇವೆ, ನೋಡೋಣ ಬನ್ನಿ. ತುಂಬ ಸುಂದರವಾಗಿದೆ. ಹಾಗೆ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಸಿದ್ದಪ್ಪಾಜಿ ಬೆಟ್ಟದ ಸುತ್ತಮುತ್ತಲಿನ ವಾತಾವರಣ. ಕ್ಷೇತ್ರ ಉದಾಹರಣೆ ಇನ್ನು ಬೆಟ್ಟಗಳ ರೋಡ್ಗಳೆಲ್ಲ ಒಡೆದು ಇನ್ನು ಬೆಟ್ಟ ಹೊಡೆದು ರೋಡ್ ಮಾಡ್ತಾ ಇದ್ದಾರೆ ಎಲ್ಲ ಕಡೆ. ಹೀಗಿದೆ ರೋಡ್ ನೋಡಿ. ಇಲ್ಲಿ ರೋಡ್ ಕಾಣ್ತಾ ಇದೆಯಲ್ವಾ ಕೆಳಗಡೆ ವೈಟಾಗಿ ನೋಡಿ. ಸ್ವಲ್ಪ ಲೈಟಾಗಿ ಜೂಮ್ ಮಾಡ್ತೀನಿ ನೋಡಿ, ಅಲ್ಲಿದೆ ರೋಡ್. ಇದು ಆ ಊರು, ಚಿಕ್ಕ ಊರು ನೋಡಿ. ಬರೀ ಕೊಕೊನಟ್, ಭತ್ತ ಬೆಳೀತಾರೆ ಈ ಕಡೆ, ರಾಗಿ, ತೆಂಗು ಜಾಸ್ತಿ. ನೋಡಿ ಎಲ್ಲಿ ಬರ್ತಾ ಇದೆ ಗಾಡಿ ನೋಡಿ. ಭಾನುವಾರ ಇರೋದ್ರಿಂದ ಎಷ್ಟು ಗಾಡಿ ಬರ್ತಾ ಇದೆ. ಭಾನುವಾರ ಫುಲ್ ರಶ್. ಹೀಗೆ ಇನ್ನು ಮೇಲ್ಗಡೆ ಹೋಗೋಣ. ಇನ್ನೂ ಮೇಲೆ ಇದೆ ನೋಡಿ, ಅಲ್ಲಿ ಬೆಟ್ಟ ಕಾಣ್ತಾ ಇದೆಯಲ್ವ ಮೇಲೆ, ಅಲ್ಲಿ ನೋಡಿ ಹೋಗ್ತಾ ಇದೆ ಬೈಕು, ಅಲ್ಲಿ ಹೋಗೋಣ ಇನ್ನು. ಓಕೆ, ಇವಾಗ ಮೇಲೆ ಹೋಗೋಣ ಬನ್ನಿ. ಇನ್ನೂ ಸ್ವಲ್ಪ ದೂರ ಮೇಲೆ ಹೋಗ್ಬೇಕಂತ ನಾನು ಬೈಕ್ ತೊಗೊಂಡು ರೆಡಿ ಆದೆವು. ಆಗೋ ಅಷ್ಟರಲ್ಲಿ ಈ ಕಡೆ ಒಂದು ಬೈಕ್ ಬರುತ್ತೆ ನೋಡಿ. ಇವಾಗ ನೋಡಿ, 2 ಬೈಕ್ ಬರ್ತಾ ಇದೆಯಲ್ವಾ. 2 ಬೈಕ್ ಬರೋದ್ರ ಹಿಂದ್ಗಡೆದು ಬೈಕು ಇಲ್ಲೇ ನಮ್ಮ ಪಕ್ಕನೇ ಸ್ಕಿಡ್ ಆಗಿಬಿಡುತ್ತೆ. ಇನ್ನೂ ಕಲ್ಲಿದೆ, ರೋಡ್ ಆಗಿಲ್ಲ ಇನ್ನೂ ನೋಡಿ. ಈ ಗಾಡಿ ಮುಂದೆ ಹೋಗುತ್ತೆ. ಇವಾಗ ಫ್ರೆಂಡ್ ಅನ್ಕೋತೀನಿ. ಜಸ್ಟ್ ಇಲ್ಲಿ ಬರ್ಸ್ಟ್ರಲ್ಲಿ ಈ ಬೈಕ್ ನೋಡಿ ಇಲ್ಲಿ ಸ್ಕಿಡ್ ಆಗಿಬಿಡ್ತು ನೋಡಿ. ಅವನು ನಾನು ಇಳಿಯೋಷ್ಟರಲ್ಲಿ ಆ ಫ್ರೆಂಡ್ ಬಂದುಬಿಟ್ಟ ಓಡಿ. ಯಾಕಂದರೆ ಕಲ್ಲು ಇದೆಯಲ್ವಾ, ಇನ್ನೂ ಸ್ಕಿಡ್ ಆಗಿಬಿಡ್ತು. ಬರೋರು ಸ್ವಲ್ಪ ಸೇಫ್ಟಿಯಾಗಿ ಬನ್ನಿ, ಸ್ಲೋ ಆಗಿ, ಯಾಕಂದರೆ ಇನ್ನೂ ವರ್ಕ್ ನಡೀತಾ ಇದೆ ರೋಡ್ದು. ಬನ್ನಿ ಇವಾಗ ಮೇಲೆ ಹೋಗೋಣ. ರಾಮನಗರದಿಂದ 27 ಕಿಲೋಮೀಟ್ರ್, ಬೆಂಗಳೂರಿಂದ 59 ಕಿಲೋಮೀಟ್ರ್ ಆಗುತ್ತೆ. ಕನಕಪುರಿಂದ ಇನ್ನೂ ಸನಿ 16 ಕಿಲೋಮೀಟ್ರ್ ಆಗುತ್ತೆ. ಬೈಕ್ ಮೇಲೆ ಇದೆಲ್ಲ ರೂಟು. ಕಾರ್ ಆದರೆ ಸ್ವಲ್ಪ ನಡು ಬರೋಲ್ಲ, ಸ್ವಲ್ಪ ಸುತ್ತ ಇದು ಬರಬೇಕಾಗತ್ತೆ. ಬೆಂಗಳೂರಿಂದ ಒಂದು 79 ಕಿಲೋಮೀಟ್ರ್ ಆಗ್ಬೋದು. ನೋಡಿ ಬಂದೇ ಬಿಟ್ಟೆವು ಮೇಲೆ. ಇದೆಲ್ಲ ಮುಂದೆ ಪಾರ್ಕಿಂಗ್ ಇದೆ, ತುಂಬ ಜಾಸ್ತಿ ಪಾರ್ಕಿಂಗ್ ಇದೆ. ಗಾಡಿ, ಬೈಕು, ಕಾರು, ಆಟೋ ಎಲ್ಲ ಬರ್ತವೆ ಮೇಲೆ. ಪಾರ್ಕಿಂಗ್ ಇದೆ ತುಂಬ. ಎಲ್ಲ ಪಾರ್ಕಿಂಗ್ ವ್ಯವಸ್ಥೆ ಕೂಡ ಇದೆ, ಚೆನ್ನಾಗಿ ತರ್ಬೋದು. ಎಲ್ಲರೂ ಬೈಕು, ಕಾರು ಎಲ್ಲ ಬರ್ಬೋದು. ಭಾನುವಾರ ಬನ್ನಿ, ಚೆನ್ನಾಗಿ ತುಂಬ ಜನ ಇರ್ತಾರೆ, ತುಂಬ ರಶ್ ಇರುತ್ತೆ. ನಾವು ಪಾರ್ಕಿಂಗ್ ಇಲ್ಲೇ ಮುಂದೆ ಫ್ರಂಟೇ ಮಾಡಿದೆವು. ಅವ್ರು ಹೇಳಿದ್ರು ಪಾರ್ಕಿಂಗ್ ಅವ್ರು ಇಲ್ಲೇ ಹಾಕಿ ಸೈಡಿಗೆ ಅಂತ. ಇಲ್ಲೇ ಸೈಡಿಗೆ ಹಾಕ್ಕೊಂಡು ಇವಾಗ ಮೇಲೆ ಹೋಗೋಣ ಬನ್ನಿ ದೇವಸ್ಥಾನಕ್ಕೆ. ಬಂದೆವು. ಫಸ್ಟಲ್ಲಿ ಯಾರೋ ಒಬ್ಬರು ಬೈಕಿಗೆ ನಮ್ಮ ಫ್ಲಾಗ್ ಹಾಕ್ಯಾರ, ಕರ್ನಾಟಕ ಫ್ಲಾಗ್ ನೋಡಿ ಬೈಕ್ ಮೇಲೆ. ಸಮೃದ್ಧಿ ಕರ್ನಾಟಕ ಅಲ್ಲಿ ಅಂತ ಅವರ ಆಸೆ. ಸಮೃದ್ಧಿ ಕರ್ನಾಟಕದ ಬಗ್ಗೆ ಫ್ಲಾಗ್ ಹಾಕಿದ್ದಾರೆ. ನಮ್ಮದು ಕನ್ನಡ ಬೆಳೆಸಿ ಕನ್ನಡ ಉಳಿಸಿ. CC ರೋಡ್ ಮಾಡಿದ್ದಾರೆ. ನಾವು ಹೋಗಿದ್ದು ಸ್ವಲ್ಪ ಲೇಟ್ ಆಯಿತು, ತುಂಬ ಬಿಸಿಲು ಕೂಡ ಇತ್ತು, ಕಾಲು ಸುಡ್ತಾ ಇತ್ತು. ನೋಡಿ ಇದೆ ದೇವಸ್ಥಾನ ಮೇಲೆ, ಮೇನ್ ದೇವಸ್ಥಾನ ಸಿದ್ದಪ್ಪಾಜಿ ಸನ್ನಿಧಿ ಮೇಲ್ಗಡೆ ಸಿದ್ದೇಶ್ವರ. ಈ ಕಡೆ ಲಿಂಗ ಇದೆ, ಸರ್ಪನ ಬಾಯಿಂದ ಮತ್ತು ಬಸವಣ್ಣ ಬಾಯಿಂದ ನೀರು ಬರೋದು ಇಲ್ಲೇ ಇರೋದು ಲೆಫ್ಟ್ ಸೈಡಿಗೆ. ಓಕೆ ಫ್ರೆಂಡ್ಸ್, ಇವಾಗ ದೇವಸ್ಥಾನದ ಒಳಗಡೆ ಹೋಗೋಣ ಬನ್ನಿ. ಇಲ್ಲಿ ಆರತಿ ಶಿವನ ತೊಗೊಂಡು ಇವಾಗ ಮೇಲೆ ಹೊರಟೆ ನೋಡಿ. ಶ್ರೀ ಸಿದ್ದೇಶ್ವರ ಸಿದ್ದಪ್ಪಾಜಿ ದೇವಸ್ಥಾನ ತುಂಬ ಸುಂದರವಾಗಿ, ತುಂಬ ಕ್ಲೀನೆಸ್ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ.
ದೇವಸ್ಥಾನ ಮತ್ತು ತುಂಬ ಸತ್ಯವಾದ ದೇವಸ್ಥಾನ ಅಂತ ಕೂಡ ಹೇಳಿದ್ದು. ತುಂಬ ಈ ಬಗ್ಗೆ ಇನ್ಸ್ಟಾಗ್ರಾಮಲ್ಲಿ ಯೂಟ್ಯೂಬಲ್ಲಿ ವಿಡಿಯೋ ಕೂಡ ಬಂದಿದೆ. ದೇವರು ತುಂಬ ಸತ್ಯವಾಗಿದೆ. ದೇವರು ನೋಡಿ, ಕಲರ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಪಾರ್ವತಿ ಪರಮೇಶ್ವರ ಮತ್ತು ಬಸವಣ್ಣ ಕೂಡ ಇದೆ. ಬಸವಣ್ಣ ಕಾಣಿಕೆ ಕೊಡ್ತಾರೆ. ಪ್ರಸಾದ ನಾವು ಕೈ ಕಳ್ಕೊಂಡು ದೊಡ್ಡ ಬಸವಣ್ಣ ಇದ್ರ ಕೆಳಗಡೆ ಕಾಲಡಿ ಆಯ್ದು ಬಂದರೆ ಮಕ್ಕಳಿಗೆ ವಿದ್ಯಾಭ್ಯಾಸ ಚೆನ್ನಾಗಿ ಆಗುತ್ತೆ ಅಂತ ಕೂಡ ಹೇಳ್ತಾರೆ. ದೇವಸ್ಥಾನ ತುಂಬ ಸುಂದರವಾಗಿ ಕಟ್ಟಿದ್ದಾರೆ. ಹಾಗೆ ಒಂದು ರೌಂಡ್ ಹಾಕೊಂಡು ಬಂದೇವೆ ನಾವು. ಗುಡಿ ರೌಂಡ್ ಹಾಕೊಂಡು ಬಂದೇವೆ ಎಲ್ಲ ಸುತ್ತಾಗಿ. ನೋಡಿ, ಬಸವಣ್ಣ ಕೆಳಗಡೆ ಹೊಟ್ಟೆ ಕೆಳಗಡೆ 5 ಬನ್ನಿ, ವಿದ್ಯಾಭ್ಯಾಸ ಚೆನ್ನಾಗಿ ಆಗುತ್ತೆ ಅಂತ ಇಲ್ಲಿ ಹೇಳ್ತಾ ಇದ್ರು ಪುರೋಹಿತರು. ಪ್ರಸಾದ ತುಂಬ ಹೋಗುದು ಇಲ್ಲಿ ತಗೋ ಪ್ರಸಾದ ತಗೊಂಡು ಪ್ರಸಿದ್ಧಿಯನ್ನು ಪಡೆದುಕೊಳ್ಳಿ. श्री सिद्धेश्वर सिद्धप्पाजी सेवा ट्रस्ट मंदिर की डेवलपमेंट के लिए धन सहायता करने वाला मंदिर के आगे आके प्रसिद्धि ले सकता है. ಪ್ರಸಾದ ತಂಬರ್ಗೆ ಯಾಕೆ ಭಯ ಪಡ್ತಿ? ನಿಂದ್ರ ಅಡ್ಡ ಹಿಡ್ಕೊಂಡು ಒಂದು ಫೋಟೋ ತೆಗಿತ. ಈ ಕ್ಷೇತ್ರ ಉದಾಹರಣೆ ಶ್ರೀ ಸಿದ್ದೇಶ್ವರ ಸಿದ್ದಪ್ಪಾಜಿ ದೇವಸ್ಥಾನದ ಅಭಿವೃದ್ಧಿ ಕಾರ್ಯಗಳಿಗೆ ಭಕ್ತಾದಿಗಳು ಸಹಕರಿಸಬೇಕಾಗಿದೆ. ಸಹಕರಿಸುವಂತ ಭಕ್ತಾದಿಗಳು ದೇವಸ್ಥಾನದ ಮುಂಭಾಗ ಬಂದು ಪ್ರಸಿದ್ಧಿಯನ್ನು ಪಡೆದುಕೊಳ್ಳಿ. ಶ್ರೀ ಸಿದ್ದೇಶ್ವರ ಸಿದ್ದಪ್ಪಾಜಿ ಸೇವಾ ಟ್ರಸ್ಟ್ ಶ್ರೀ ಸಿದ್ದೇಶ್ವರ ಸಿದ್ದಪ್ಪಾಜಿ ದೇವಸ್ಥಾನ ಸೇವಾ ಟ್ರಸ್ಟ್ ಈ ಕ್ಷೇತ್ರ ಉದಾಹರಣೆ ಶ್ರೀ ಸಿದ್ದೇಶ್ವರ ಸಿದ್ದಪ್ಪಾಜಿ ದೇವಸ್ಥಾನದ ನೋಡಿ, ತೆಂಗಿನ ಮರಗಳು ಎಷ್ಟು ಎತ್ತರ ಅಂತೇವೆ ನಾವು. ಬೆಟ್ಟದ ಮೇಲೆ ಬಂದ ಮೇಲೆ ಎಷ್ಟು ಚಿಕ್ಕದಾಗಿ ಕಾಣಿಸ್ತಾ ಇದೆ ಎಲ್ಲ ಊರು ಬೆಟ್ಟ. ಮುಂಭಾಗ ಬಂದು ಪ್ರಸಿದ್ಧಿಯನ್ನು ಪಡೆದುಕೊಳ್ಳಿ. ಚೆನ್ನಾಗಿದೆ, ಸೂಪರ್ ಪ್ಲೇಸ್. ಬನ್ನಿ ವಿಸಿಟ್ ಕೊಡಿ ಎಲ್ಲರೂ. ತುಂಬ ಸುಂದರವಾಗಿ ಮಾಡಿದ್ದಾರೆ. ಮಂದಿರಕ್ಕೆ ಆगे आके रसीदी ले सकता है. ನೋಡಿ, ಸಿದ್ದಪ್ಪಾಜಿ ಬೆಟ್ಟದ ಮೇಲೆ ದೇವಸ್ಥಾನ. ಮುಂದೆ ಕಂಬ ಇದೆ, ಮಾಲ್ಗಂಬ, ಒಂದೇ ಒಂದು ಕಂಬದಿಂದ ಮಾಡಿರೋದು. ನೋಡಿ, ಈ ಕಡೆ ಬಂದರೆ ಲಿಂಗ ಇದೆ. ಲಿಂಗ ಸಿದ್ದಪ್ಪಾಜಿ ಪ್ರಸಾದ ಇಬ್ರು ಕೂತು ತಿಂತಾ ಇದೆ. ತುಂಬ ಸೂಪರ್ ಆಗಿದೆ. ಸ್ವೀಟ್ ಆದ ರೈಸು. ನಾವು ಹಾಗೆ ಇಬ್ಬರು ಪ್ರಸಾದ ಸೇವಿಸಿದ ನಂತರ ಶ್ರೀ ಸಿದ್ದೇಶ್ವರ ಸಿದ್ದಪ್ಪಾಜಿ ದೇವಸ್ಥಾನದ ಸೇವಾ ಟ್ರಸ್ಟ್, ಆ ಟ್ರಸ್ಟಿಗೆ
ನಾವು ಹೋಗಿ 100 ರೂಪಾಯಿ ಬರ್ಸಿದೆ, ನಾನು ಸ್ವಲ್ಪ ಇಬ್ಬರು ಕೂಡಿ 100 ರೂಪಾಯಿ. ಕುಟುಂಬ ಬಿಜಾಪುರ ಅಂತ ಬರ್ತಾರೆ. ಅನ್ನದಾಸೋಹ ಸಮುದಾಯ ಭವನ ಕಟ್ಟಡ ನಿರ್ಮಾಣಕ್ಕಾಗಿ ಸಹಾಯಧನ ಸ್ವೀಕರಿಸಲಾಗಿದೆ ಅಂತ ಬರೆದಿದ್ದಾರೆ ನೋಡಿ. ಮತ್ತು ಹಾಗೆ ಪ್ರಸಾದ ಕೂಡ ಕೊಟ್ಟರು, ಕಲಸಕ್ರಿ ಸುಖದೇವ ಪ್ರಸಾದ. ಹಾಗೆ ನಮಗೆ ಇನ್ನೊಂದು ಏನು ಕೊಟ್ಟರಪ್ಪ ಅಂದರೆ ಶ್ರೀ ಕ್ಷೇತ್ರ ಉದ್ದಾರಹಳ್ಳಿ ಶ್ರೀ ಶ್ರೀ ಸಿದ್ದೇಶ್ವರ ಸಿದ್ದಪ್ಪಾಜಿ ದೇವಸ್ಥಾನ, ಉದ್ದಾರಹಳ್ಳಿ ಕಸಾಬ್, ಹುಬ್ಬಳ್ಳಿ, ಕನಕಪುರ ತಾಲೂಕು, ಬೆಂಗಳೂರು ದಕ್ಷಿಣ ಜಿಲ್ಲೆ ಅಲ್ವಾ. ಮೊದಲನೇ ವರ್ಷದ ಲಕ್ಷ ದೀಪೋತ್ಸವ ಸಮಾರಂಭ ಇದೆ ಈ ವರ್ಷ. ಫಸ್ಟ್ ದಿನಾಂಕ 20/11/2025 ಗುರುವಾರ ಅಮಾವಾಸ್ಯೆ ದಿನ ಲಕ್ಷ ದೀಪೋತ್ಸವ ಕಾರ್ಯಕ್ರಮ ಹಮ್ಮಿಕೊಂಡಿರುವುದರಿಂದ ನೀವು ಬರಬೇಕಂತ ಹೇಳಿದ್ರು, ಬನ್ನಿ ಮತ್ತೆ ಅಂತ ಹೇಳಿದ್ರು. ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಬೇಕಾಗಿ ಅಂತ ಹೇಳಿದ್ರು. 20ನೇ ತಾರೀಕು ಲಕ್ಷ ದೀಪೋತ್ಸವ ಇದೆ, ಕಾರ್ಯಕ್ರಮಗಳು ಇದ್ದಾವೆ. ಯಾರೋ ಒಬ್ಬರು ಭಕ್ತಾದಿಗಳು ಬೆಳ್ಳಿ ಕಿರೀಟ ಕೂಡ ಕೊಟ್ಟಿದ್ದಾರೆ, ಡಾಕ್ಟರ್ ಬಿ ಶಿವಕುಮಾರ್ ಶಾಸ್ತ್ರಿ ಅಂತ ಅವರು ಕೊಟ್ಟವರು. ಓಕೆ, ಅದಾದಮೇಲೆ ನೋಡಿ ಕೆಳಗಡೆ ಬಂದೆವು. ದೇವಸ್ಥಾನದಿಂದ ಸ್ವಲ್ಪ ಕೆಳಗೆ ಇದೆ ನೋಡಿ, ಅಲ್ಲಿ ದೇವಸ್ಥಾನ ಕಾಣಿಸ್ತಾ ಇದೆಯಲ್ವ. ನಾ ಇವಾಗ ನಿಂತಿರೋದು ಇಲ್ಲಿ ಬಾವಿ ಇದೆ, ತಟ್ಟಿ ಪಕ್ಕದಲ್ಲೇ ಇರೋದು ಲಿಂಗ ಮತ್ತು ಸುತ್ತ ಎಲ್ಲ ನಡು ಸೆಂಟ್ರು ಲಿಂಗದ ಮೇಲೆ 5 ಎಡೆ ಸರ್ಪ ನೀರು ಬರ್ತಾ ಇರೋದು. ಕ್ಷೇತ್ರ ಉದಾಹರಣೆ ಶ್ರೀ ಸಿದ್ದೇಶ್ವರ ಸಿದ್ದಪ್ಪಾಜಿ ದೇವಸ್ಥಾನ ಈ ಕ್ಷೇತ್ರ ದೇವಸ್ಥಾನದ ಅಭಿವೃದ್ಧಿ ಕಾರ್ಯಗಳಿಗೆ ಸಹಕರಿಸುವಂತ ಭಕ್ತಾದಿಗಳು ದೇವಸ್ಥಾನದ ಮುಂಭಾಗ ಬಂದು ಪ್ರತಿನಿಧಿ ಪಡೆದುಕೊಳ್ಳಿ. ಶ್ರೀ ಶ್ರೀ ಸಿದ್ದೇಶ್ವರ ಸಿದ್ದಪ್ಪಾಜಿ ದೇವಸ್ಥಾನ ಸೇವಾ ಟ್ರಸ್ಟ್ ಈ ಕ್ಷೇತ್ರಬೇಕಾಗಿ ವಿನಂತಿ. ಸಹಕರಿಸುವಂತ ಭಕ್ತಾದಿಗಳು ದೇವಸ್ಥಾನದ ಮುಂಭಾಗ ಬಂದು ಪ್ರಸಿದ್ಧಿಯನ್ನು ಪಡೆದುಕೊಳ್ಳಿ. श्री सिद्धेश्वर सिद्धप्पाजी सेवा ट्रस्ट मंदिर की डेवलपमेंट के लिए धन सहायता करने वाला मंदिर के आगे आके रसीदी लेकर దేవుడు కనపడ్డా దేవుడు ఈ పక్కనే పద. ಹಾಗೆ ನೋಡಿಕೊಂಡು ತುಂಬ ಚೆನ್ನಾಗಿದೆ. ಬನ್ನಿ ಫ್ರೆಂಡ್ಸ್, ನೀವು ನೋಡಿ. ಹಾಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಯೂಟ್ಯೂಬ್ನ ನಮ್ಮ ಫ್ರೆಂಡ್ಸ್ಗಳಿಂದ ಸಬ್ಸ್ಕ್ರೈಬ್ ಮಾಡಿಸಿ, ಯಾಕಂದರೆ ಸಬ್ಸ್ಕ್ರೈಬ್ ಆಗ್ತಾಯಿಲ್ಲ ಫ್ರೆಂಡ್ಸ್. ಥ್ಯಾಂಕ್ ಯು ಸೋ ಮಚ್. ಇಷ್ಟೊತ್ತಿನ ವಿಡಿಯೋ ನೋಡೋಕ್ಕೆ ತುಂಬ ಧನ್ಯವಾದಗಳು ಬ್ರದರ್ ಆ್ಯಂಡ್ ಸಿಸ್ಟರ್. ಥ್ಯಾಂಕ್ ಯು ಸೋ ಮಚ್.